ಕೋಲ್ಕತ್ತಾದ ಬೀದಿಗೆ ಬಂದ ಮಮತಾ ದೀದಿ. ಟಿಎಂಸಿ ಪಕ್ಷಕ್ಕೀಗ ಕಚೇರಿಯೇ ಇಲ್ಲ. ಸುವೇಂದು ಬುಲ್ಡೋಸರ್ಗೆ ಮಾಜಿ ಸಿಎಂ ಸುಸ್ತು. ಸಂಕಷ್ಟದ ನಡುವೆಯೂ ದೀದಿ ಪ್ರತಿಭಟನೆ. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಸಂಚಲನ. ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದರ ಮೇಲೊಂದರಂತೆ ತೀವ್ರ ಆಘಾತಗಳು ಎದುರಾಗುತ್ತಿವೆ. ಅಧಿಕಾರ ಕಳೆದುಕೊಂಡ ನಂತರ ಮಮತಾ ಬ್ಯಾನರ್ಜಿಯವರ ಸಂಕಷ್ಟಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ. ಈಗ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಏನೆಂದರೆ, ಟಿಎಂಸಿ ಪಕ್ಷಕ್ಕೆ ತನ್ನ ಕೆಲಸ ಮುಂದುವರಿಸಲು ಕಚೇರಿಯೇ ಇಲ್ಲದಂತಾಗಿದೆ. ಟಿಎಂಸಿ ಕಚೇರಿ ಖಾಲಿ ಮಾಡಲು ಮಾಲೀಕನ ಆದೇಶ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಕ್ಷ ತಾತ್ಕಾಲಿಕವಾಗಿ ಬಾಡಿಗೆಗೆ ಪಡೆದಿದ್ದ ತನ್ನ ಕಚೇರಿಯನ್ನು ಖಾಲಿ ಮಾಡುವಂತೆ ಬಿಲ್ಡಿಂಗ್ ಮಾಲೀಕರು ಆದೇಶ ನೀಡಿದ್ದಾರೆ. ಇಎಂ ಬೈಪಾಸ್ ಬಳಿಯಿದ್ದ ಈ ಕಟ್ಟಡದ ಮಾಲೀಕ ಮಂಟೂ ಸಾಹಾ ಅವರು ಕಾನೂನು ಪ್ರಕ್ರಿಯೆಗಳು ಎದುರಾಗುವ ಮೊದಲೇ ಕಚೇರಿ ಖಾಲಿ ಮಾಡುವಂತೆ ಕಠಿಣ ಒತ್ತಡ ಹೇರಿದ್ದಾರೆ. ಇದರಿಂದಾಗಿ ಟಿಎಂಸಿ ನಾಯಕರು ತಮ್ಮ ಕಚೇರಿ ಸಾಮಗ್ರಿಗಳನ್ನು ಲಗೇಜ್ ಸಮೇತ ಬೇರೆಡೆಗೆ ಶಿಫ್ಟ್ ಮಾಡುತ್ತಿದ್ದಾರೆ. ಟಿಎಂಸಿಯ ಹಳೆಯ 7 ಅಂತಸ್ತಿನ ಶಾಶ್ವತ ಕಚೇರಿ ನವೀಕರಣದ ಹೆಸರಿನಲ್ಲಿ ಕಳೆದ ಹಲವು ದಿನಗಳಿಂದ ಮುಚ್ಚಲ್ಪಟ್ಟಿದೆ. ಅದರ ಕೆಲಸವು ಆಮೆಗತಿಯಲ್ಲಿ ಸಾಗುತ್ತಿರುವುದರಿಂದ ಸದ್ಯಕ್ಕೆ ಪಕ್ಷದ ಚಟುವಟಿಕೆ ನಡೆಸಲು ಮಮತಾ ಬ್ಯಾನರ್ಜಿ ಬಳಿ ಯಾವುದೇ ಕಚೇರಿ ಉಳಿದಿಲ್ಲ. ಸುವೇಂದು ಬುಲ್ಡೋಸರ್ ಕಾರ್ಯಾಚರಣೆಗೆ ಮಮತಾ ಕಿಡಿ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣವೇ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಕ್ರಮ ಅತಿಕ್ರಮಣಗಳ ವಿರುದ್ಧ ಭರ್ಜರಿ ಬುಲ್ಡೋಸರ್ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಅಕ್ರಮವಾಗಿ ಆಕ್ರಮಿಸಿಕೊಂಡಿದ್ದ ಭೂಮಿಯನ್ನು ಬುಲ್ಡೋಸರ್ ಮೂಲಕ ಮುಕ್ತಗೊಳಿಸಲಾಗುತ್ತಿದೆ. ಈ ಬುಲ್ಡೋಸರ್ ಆಕ್ಷನ್ ವಿರುದ್ಧ ಮಮತಾ ಬ್ಯಾನರ್ಜಿ ಬೀದಿಗೆ ಇಳಿದು ಧರ್ಮತಲ್ಲಾದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಪ್ರತಿಭಟನೆ ಆರಂಭಿಸಿದ್ದಾರೆ. ತಮ್ಮ 15 ವರ್ಷದ ಆಡಳಿತದಲ್ಲಿ ಇಂತಹ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದ ಮಮತಾ ಬ್ಯಾನರ್ಜಿ ಈಗ ಸರ್ಕಾರದ ಬುಲ್ಡೋಸರ್ ನೀತಿ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಬುಲ್ಡೋಸರ್ ಕಾರ್ಯಾಚರಣೆ ಹೆಸರಿನಲ್ಲಿ ಕೇವಲ ಬಡವರ ಮನೆಗಳನ್ನು ಧ್ವಂಸಗೊಳಿಸಲಾಗುತ್ತಿದೆ. ಆದರೆ ನಿಜವಾದ ಅಪರಾಧಿಗಳ ದೊಡ್ಡ ಕಟ್ಟಡಗಳನ್ನು ಮುಟ್ಟುತ್ತಿಲ್ಲ. ಅವರು ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದಾರೆ ಅನ್ನೋ ವಾದ ಈ ಪ್ರತಿಭಟನೆಯಲ್ಲಿ ಕೇಳಿಬಂದಿದೆ. ಕೋಲ್ಕತ್ತಾ ಪಾಲಿಕೆ ಮೇಲೆ ಮಮತಾ ಕಣ್ಣು. ಈಗಿನಿಂದಲೇ ಮಮತಾ ದೀದಿ ಕೋಲ್ಕತ್ತಾ ಮಹಾನಗರ ಪಾಲಿಕೆ ಚುನಾವಣೆಗೆ ಸಜ್ಜಾಗುವಂತೆ ಕಾಣುತ್ತಾ ಇದೆ. ಇದರ ಅಂಗವಾಗಿಯೇ ಮೊದಲ ಪ್ರತಿಭಟನೆಯನ್ನು ಸಂಘಟಿಸಿದ್ದಾರೆ. ಟಿಎಂಸಿ ನಾಯಕ ಹಾಗೂ ಕೋಲ್ಕತ್ತಾ ಮೇಯರ್ ಫಿರ್ಹಾದ್ ಹಕೀಂ ಅವರ ದಿಢೀರ್ ರಾಜೀನಾಮೆಯಿಂದಾಗಿ ಈಗ ಅಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಲಾಗಿದೆ. ಇದೇ ಡಿಸೆಂಬರ್ 7ರ ಒಳಗೆ ಪಾಲಿಕೆಗೆ ಚುನಾವಣೆ ನಡೆಸುವುದಾಗೆಂದು ಸಿಎಂ ಸುವೇಂದು ಈಗಾಗಲೇ ಘೋಷಿಸಿದ್ದಾರೆ. ಅಷ್ಟರೊಳಗೆ ಮಹಾನಗರ ಪಾಲಿಕೆಯ ಎಲ್ಲಾ ವಾರ್ಡುಗಳ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಾಗಿಯೂ ಬಿಜೆಪಿ ಸರ್ಕಾರ ಪ್ರಕಟಿಸಿದೆ. ಇದರಿಂದ ಕಂಗಾಲಾಗಿರುವ ಮಮತಾ ಈಗಿನಿಂದಲೇ ಕೋಲ್ಕತ್ತಾ ನಗರದ ತನ್ನ ವೋಟ್ ಬ್ಯಾಂಕ್ ಮತ್ತೆ ಪಡೆಯಲು ಬೀದಿಗೆ ಇಳಿದಿದ್ದಾರೆ. ಮಹಾ ಚುನಾವಣೆಯ ನಂತರ ಇನ್ನು ಕೆಲವೇ ತಿಂಗಳಲ್ಲಿ ಮತ್ತೊಂದು ರಾಜಕೀಯ ಸಂಗ್ರಾಮಕ್ಕೆ ಕೋಲ್ಕತ್ತಾ ನಗರ ಸಾಕ್ಷಿಯಾಗಲಿದೆ ಅನ್ನೋದರಿಂದ ಸ್ಪಷ್ಟವಾಗಿದೆ.